ಜನಸೇವೆಯ ಮುಖವಾಡ ಹಾಕಿಕೊಂಡು ಜನರಿಗೆ ಅಷ್ಟೇ ಅಲ್ಲ ಸರ್ಕಾರಕ್ಕೂ ಮೋಸ ಮಾಡ್ತಿದೆ ಜೀವಿಕೆ ಸಂಸ್ಥೆ. ಈ ಜೀವಿಕೆ ಸಂಸ್ಥೆಯ ಮುಖವಾಡ ಕಳಚಲು ನಾವು ಆಪರೇಷನ್ 108 ಅನ್ನು ಹಮ್ಮಿಕೊಂಡಿದ್ದು. ಈ ಆಪರೇಷನ್ ಅಲ್ಲಿ ಇನ್ನಷ್ಟು ರಹಸ್ಯಗಳು ಬಯಲಾಗಿವೆ. ಆ ರಹಸ್ಯಗಳನ್ನೆಲ್ಲ ಹೇಳ್ತೀನಿ, ಬನ್ನಿ. ಈ ದಾಖಲೆಗಳನ್ನ ಗಮನವಿಟ್ಟು ನೋಡಿ. ಇವೆಲ್ಲ ಸರ್ಕಾರದ 108 ಆಂಬ್ಯುಲೆನ್ಸ್ ನಿರ್ವಹಿಸುತ್ತಿರುವ ಜೀವಿಕೆ ಸಂಸ್ಥೆ ತಮ್ಮ ಸಿಬ್ಬಂದಿ ಕೈಯಲ್ಲಿ ಮಾಡಿಸ್ತಿರೋ ಅನಾಚಾರ. ಇಲ್ಲಿ ಒಂದೇ ರೋಗಿಯ ಹೆಸರಲ್ಲಿ ಒಂದೇ ದಿನಕ್ಕೆ 4-5 ಐಡಿ ಸೃಷ್ಟಿಸಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚುತ್ತಿದ್ದಾರೆ. ಒಂದು ಕೇಸ್ನ 2 ಕೇಸ್ ಮಾಡಿ 3 ಕೇಸ್ ಮಾಡಿ ಆ ಥರ. ಇಲ್ಲಿ 50 ಕೇಸ್ ಆಗ್ತವೆ ಅಂತಂದ್ರೆ ಅದಕ್ಕೆ ಡಬಲ್ ಮಾಡಿದ್ರೆ 100 ಆಗ್ತವೆ, ಅದಕ್ಕೆ ಟ್ರಿಪಲ್ ಮಾಡಿದ್ರೆ 150 ಆಗ್ತವೆ. ಹಿಂಗೆ 50 ಕೇಸಿಗೆ ದುಡ್ಡು ತನ ಬದಲು ಅವ್ರು 100 ಕೇಸಿಗೆ ಎಕ್ಸ್ಟ್ರಾ ದುಡ್ಡು ತನ. ಸೇವೆ ಹೆಸರಲ್ಲಿ ಮೋಸ. ಈ ಜೀವಿಕೆ ಸಂಸ್ಥೆ ಸರ್ಕಾರದ ಜೊತೆ ಮಾಡಿರೋ ಒಪ್ಪಂದದಲ್ಲಿ ಜನರಿಗೆ ರಾತ್ರಿ ಹಗಲು ನಿರಂತರವಾಗಿ ಸೇವೆ ಕೊಡ್ತೀವಿ, ಅದಕ್ಕೆ ಪೂರಕವಾದ ಸಿಬ್ಬಂದಿ ಆಂಬ್ಯುಲೆನ್ಸ್ ಪೂರೈಸ್ತೀವಿ ಅಂತ ಹೇಳಿತ್ತು. ಆದ್ರೆ ಜೀವಿಕೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ. ಹಾಗಾಗಿ ಕೆಲ ಜಿಲ್ಲೆಗಳಲ್ಲಿ ಆಂಬ್ಯುಲೆನ್ಸ್ಗಳು ಕೆಲಸವೇ ಮಾಡುತ್ತಿಲ್ಲ. ಇದರಿಂದ ಜನರಿಗೆ ಭಾರಿ ತೊಂದರೆ ಆಗ್ತಿದೆ. ಅದು ಹೇಗೆ ಅನ್ನೋದನ್ನ ನಿಮಗೆ ರಿಯಾಲಿಟಿ ಚೆಕ್ ಮೂಲಕ ತೋರಿಸ್ತೀವಿ, ಬನ್ನಿ. ನಾನೀಗ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಕುಪ್ಪಲೂರಲ್ಲಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿನ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಅಲ್ಲಿನ ಮುಂದೆ 108 ಗಾಡಿ ನಿಂತಿದೆ. ಆದರೆ ಇಲ್ಲಿ ಸಿಬ್ಬಂದಿ ಕೊರತೆಯಿಂದಾಗಿ ಆ ಗಾಡಿ ಇಲ್ಲಿನ ಜನರ ಸೇವೆಗೆ ಇಲ್ಲ. ನಾನೀಗ ಕಾಲ್ ಮಾಡ್ತೀನಿ 108ಗೆ, ಅಲ್ಲಿಂದ ಏನು ಆನ್ಸರ್ ಬರುತ್ತೆ ನೋಡೋಣ. ನಾವು ರಾಣೆಬೆನ್ನೂರು ಕುಪ್ಪಲೂರಿಂದ ಮಾತಾಡ್ತಿರೋದು. ಹೌದೌದು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಹತ್ರ ಇದ್ದೀವಿ. ರಾಣೆಬೆನ್ನೂರು. ದಯವಿಟ್ಟು ಲೈನಲ್ಲಿರಿ. ನಿಮ್ಮ ಕರೆಯನ್ನು ನಮ್ಮ ಹತ್ತಿರದ ಆಂಬ್ಯುಲೆನ್ಸ್ ಸಿಬ್ಬಂದಿ ವರ್ಗದವರಿಗೆ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡುತ್ತಿದ್ದೇವೆ. ಇಲ್ಲಿ ಪೇಷಂಟ್ಗಳು ಈ ರೀತಿ ಕಾಲ್ ಮಾಡಿಕೊಂಡು ಯಾವ ರೀತಿ ಸೀರಿಯಸ್ ಕಂಡೀಷನ್ ಇದ್ರೂ ಕೂಡ ಈ ರೀತಿ ಕಾಯ್ಬೇಕು. ಈಗ ಅವರು ಸುತ್ತಮುತ್ತಲೆಲ್ಲಾದ್ರೂ ಆಂಬ್ಯುಲೆನ್ಸ್ ಇದೆಯಾ ಅಂತ ಹುಡುಕ್ಬೇಕಾಗಿ. ಇನ್ನು ಆಂಬ್ಯುಲೆನ್ಸ್ಗಳ ನಿರ್ವಹಣೆ ಬಗ್ಗೆ ಹೇಳದಿರೋದೇ ಲೇಸು. ಸಾಹಸ ಮಾಡಿ ಕದ್ದು ಮುಚ್ಕೊಂಡು ನಾವು 108 ಆಂಬ್ಯುಲೆನ್ಸ್ ಒಳಗೆ ಬಂದಿದ್ದೀವಿ. ಇದರ ಪರಿಸ್ಥಿತಿ ಹೇಗಿದೆ ಅಂತ ಒಮ್ಮೆ ನೋಡೋಣ, ಅವಲೋಕಿಸೋಣ. ಫಸ್ಟ್ ನಾವು ಇದು ಪೇಷಂಟ್ಗಳನ್ನು ತಗೊಂಡು ಹೋಗುವಂಥ ಇದೊಂದು ಸ್ಟ್ರೆಚರ್, ಫಸ್ಟ್ ಇದನ್ನೇ ನೋಡ್ಕೊಳ್ಳೋಣ. ಇದಕ್ಕೆ ಕಾಲು ಇದರದ್ದು ಇದೇ ಇಲ್ಲ ನೋಡಿ, ಟಯರೇ ಕಿತ್ತು ಬಂದಿದೆ ನೋಡಿ. ಆಮೇಲೆ ಮೇಯ್ನಾಗಿ ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ ಅಥವಾ ಏನೇ ಆದಾಗ ಮೊದಲು ಆಕ್ಸಿಜನ್ ಕೊಡಬೇಕು. ಆದರೆ ಈ ಮೀಟರೇ ಸರಿ ಇಲ್ಲ, ಎಲ್ಲ ಹಾಳಾಗಿ ಹೋಗಿದೆ. ಇದು ನೋಡಿ ಹಾಳಾಗಿದೆ ನೋಡಿ, ಲೀಕ್ ಆಗ್ತಾ ಇದೆ ಇದ್ರಲ್ಲಿ. ಪ್ಲಸ್ ಇದು ಎಷ್ಟು ದಿನ ಯೂಸ್ ಮಾಡಿಲ್ಲ ಅಂತ ಇದರಲ್ಲಿ ಒಂದು ಡಸ್ಟ್ ನೋಡುವಾಗಲೇ ಗೊತ್ತಾಗ್ಬಿಡುತ್ತೆ ಇದು ಯೂಸೇ ಆಗ್ತಿಲ್ಲ ಅನ್ನುವಂಥದ್ದು. ಇದಕ್ಕೆ ಆಕ್ಸಿಡೆಂಟ್ ಆದಾಗ ಕೈಯೆಲ್ಲ ಬ್ಲಡ್ ಆಗುತ್ತೆ ಅಥವಾ ಏನೇ ಆದರೂ ಕೂಡ ಕೈ ತೊಳಿತಾ ಇರಬೇಕಾಗುತ್ತೆ. ಆದರೆ ತೊಳಿಯುವಾಗ ಸಿಂಕಿ ಇಲ್ಲಿ ವರ್ಕ್ ಆಗ್ತಿಲ್ಲ ನೋಡಿ, ಇಲ್ಲಿ ಸಿಂಕಿ ವರ್ಕ್ ಆಗಲ್ಲ, ನೀರೇ ಬರಲ್ಲ ಇದರಲ್ಲಿ. ಆದರೆ ಸಿಂಕ್ ಇರುವಂಥ ಇದು ಹಿಂಗಿದೆ ನೋಡಿ, ಒಳಗೆ ಒಂದು ಕ್ಲೀನ್ ಮಾಡುವಂಥ ಇದಿಲ್ಲ ನೋಡಿ, ಸಿಂಕ್ ಹಿಂಗಿದೆ ಇಲ್ಲಿ ನೋಡಿ. ಆಮೇಲೆ ಒಂದು ದುರಂತ ಏನಂದರೆ, ನಾವೇ ಒಂದು ರಿಯಾಲಿಟಿ ಚೆಕ್ ಮಾಡಿದಾಗ ಪೇಷಂಟ್ಗೆ ನೀರು ಬೇಕು ಅಂದಾಗ ಕುಡಿಯೋಕ್ಕೆ ನೀರು ಕೂಡ ಇಲ್ಲ. ಇಲ್ಲಿನವರಿಗೆ ನೀರಿನ ಸಪ್ಲೈ ವ್ಯವಸ್ಥೆ ಕೂಡ ಮಾಡಲ್ಲ, ಎಂಥದ್ದು ಇರಲ್ಲ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ಈ ಗಾಡಿ ಓಡಿಸುವಂಥ ಚಾಲಕರ ಪ್ರಾಣಕ್ಕೂ ಅಪಾಯ ಇದೆ. ಯಾಕಂದರೆ ಟಯರ್ಗಳು ಎಲ್ಲ ಕಿತ್ತು ಬಂದಿವೆ, ಆದರೂ ಕೂಡ ರಿಪೇರಿ ಮಾಡಲ್ಲ. ಆಮೇಲೆ ಮೈಲೇಜ್ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ, ಫಾಸ್ಟಾಗಿ ಓಡಿಸ್ಬಾರ್ದು ಅಂತಾರೆ. ಒಟ್ಟು ಇಲ್ಲಿ ಈ ಒಂದು 108 ಒಳಗೆ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟೊಂದು ಹುಳುಕಿದೆ. ಸರ್ಕಾರ ಈ ಒಂದು ಸೇವೆಗಾಗಿ ಕೋಟ್ಯಾಂತರ ರೂಪಾಯಿ ಜೀವಿಕೆ ಸಂಸ್ಥೆ ಕೊಡುತ್ತೆ, ಆದರೆ ಒಳಗೆ ನೋಡಿ ಯಾವ ಪರಿಸ್ಥಿತಿ ಇದೆ ಅಂತ. ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಲಿ ಸಚಿವರು ಯಾವತ್ತೂ ಈ ಒಂದು ದರ್ಶನ ಮಾಡಲೇ ಇಲ್ಲ ಅನ್ಸುತ್ತೆ. ಜೀವಿಕೆ ಸಂಸ್ಥೆ ಕಮಿಷನ್ ದಂತೆ ಹಾಗೂ ಬಿಲ್ ಗೋಲ್ ಮಾಡಿಕೊಂಡು ಸರ್ಕಾರಕ್ಕೆ ಭರ್ಜರಿ ಮೋಸ ಮಾಡ್ತಿದೆ. ಅದಕ್ಕೊಂದು ಸಾಕ್ಷಿ ಇಲ್ಲಿದೆ ನೋಡಿ. ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು 27 ಆಂಬ್ಯುಲೆನ್ಸ್ ಗಾಡಿ ಇದೆ. ಅದರಲ್ಲಿ ಕೇವಲ 24 ಗಾಡಿ ಮಾತ್ರ ಸರ್ವಿಸಲ್ಲಿದೆ. ಆದರೆ ಏನೇ ರಿಪೇರಿ ಆದರೂ, ಎಲ್ಲೇ ಏನೇ ರಿಪೇರಿ ಬಂದರೂ ಈ ಒಂದು ರಾಣೆಬೆನ್ನೂರಲ್ಲಿರುವಂಥ ಈ ಗ್ಯಾರೇಜ್ಗೆ ಎಲ್ಲ ಒಂದು ಗಾಡಿಗಳನ್ನು ತಂದು ರಿಪೇರಿ ಮಾಡ್ತಾರೆ. ಯಾಕೆ ಇದೇ ಗ್ಯಾರೇಜ್ಗೆ ಹಾಕಿರೋ ಈ ಗಾಡಿಗಳನ್ನು ತಗೊಂಡು ಬರ್ತಾರೆ? ಏನಾದರೂ ಕಮಿಷನ್ ದಂಧೆ ನಡೀತಾ ಇದೆಯಾ? ಇಲ್ಲಿ ಏನಾದರೂ ಬಿಲ್ಗೋಲ್ ಮಾಲ್ ನಡೀತಿದೆಯಾ? ಕಾರ್ಮಿಕ ಶೋಷಣೆ ನಿರಂತರ. ಈ 108 ಆಂಬ್ಯುಲೆನ್ಸ್ನಲ್ಲಿ ದುಡಿಯೋ ಸಿಬ್ಬಂದಿಗಳನ್ನಂತೂ ನಿರಂತರವಾಗಿ ಜೀವಿಕೆ ಸಂಸ್ಥೆ ಶೋಷಿಸುತ್ತಿದೆ. ಅದು ಹೇಗೆ ಅಂತ 108 ಸಿಬ್ಬಂದಿ ಬಾಯಲ್ಲೇ ಕೇಳಿ.
ಆ್ಯಕ್ಚುಲಿ ಲೇಬರ್ ಆ್ಯಕ್ಟ್ ಪ್ರಕಾರ 8 ಅವರ್ಸ್ ನಾವು ಡ್ಯೂಟಿ ಮಾಡಬೇಕು, ಅದ್ರದ್ದು 4 ಅವರ್ಸ್ OT ಕೊಡಬೇಕು ಅಂತಂದು 2013 ಆರ್ಡರ್ ಆಗಿದೆ ಸರ್. ಇವತ್ತಿನವರೆಗೂ ₹1 OT ಕೊಟ್ಟಿಲ್ಲ ಸರ್ ಯಾರಿಗೂ. ಒಂದು ಲೊಕೇಶನಲ್ಲಿ ಕೇಸ್ ಇಲ್ಲ ಅಂದರೆ ಇವರೇ ಹೇಳ್ತಾರೆ ಸರ್, ನೀವೇನು ಮಾಡ್ತೀರಾ ನಮಗೆ ಗೊತ್ತಿಲ್ಲ, ಒಂದು ಮ್ಯಾನ್ಯುವಲ್ ಐಡಿ ತೊಗೊಂಡು ದಿನ 5 ಕೇಸ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ಶಿಫ್ಟಿಗೆ 5 ಕೇಸ್ ಸರ್, ಕಂಪಲ್ಸರಿ 5 ಮಾಡಲೇಬೇಕು ಸರ್, ಇಲ್ಲ ಅಂದರೆ ಅವ್ರು ಟ್ರಾನ್ಸ್ಫರ್ ಸರ್. ಕೇಸಸ್ ಇಲ್ಲ ಸರ್, ಸುಮ್ಮನೆ ಓಡಿಸೋದಷ್ಟೇ ಗಾಡಿ, ಸುಮ್ಮನೆ ಹೋಗೋದಷ್ಟೇ. ಡಮ್ಮಿ ಕೇಸ್ ಸರ್, ಡಮ್ಮಿ ಕೇಸ್ಗಳು ಕೊಡೋದು. ಈಗ ಪ್ರೆಗ್ನೆನ್ಸಿ ಅದೆಲ್ಲ ಇದ್ದಾಗೆಲ್ಲ ನನಗೆ 2 ಸಾರಿ ಅಬಾರ್ಷನ್ ಆಯಿತು ಮೇಡಮ್. ಹೌದಾ? ರಜಾನೇ ಕೊಡಲಿಲ್ಲ, ಕೇಳಿದ್ರೆ ಆ ಟೈಮಿಗೆ. ಸರ್ಕಾರಿ ಸೇವೆ ಹೆಸರಲ್ಲಿ ಜೀವಿಕೆ ಸಂಸ್ಥೆ ಈ ರೀತಿ ಮೋಸ, ಈ ರೀತಿ ಕಾರ್ಮಿಕರ ಶೋಷಣೆ ಮಾಡ್ತಿದೆ. ಇದಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಆರೋಗ್ಯ ಸಚಿವರು ಯಾಕೆ ಮಾಡ್ತಿಲ್ಲ? ಸಾಮಾಜಿಕ ನ್ಯಾಯದ ಬಗ್ಗೆ ಉದ್ದುದ್ದ ಭಾಷಣ ಬಿಗಿಯೋ ಸಚಿವರಿಗೇಕೆ ಇಲ್ಲಿನ ವಂಚನೆ ಕಾಣುತ್ತಿಲ್ಲ? ಆರೋಗ್ಯ ಸಚಿವರೇ, ಇದು ಜನರಿಗಾಗ್ತಿರುವಂತಹ ಮೋಸ ಅಲ್ವಾ? 108 ಆಂಬ್ಯುಲೆನ್ಸ್ ಅಲ್ಲಿ ದುಡಿಯುತ್ತಿರುವಂತಹ ಕಾರ್ಮಿಕರಿಗಾಗ್ತಿರುವಂತಹ ಅನ್ಯಾಯ ಅಲ್ವಾ? ಈ ರೀತಿ ಅನ್ಯಾಯ ಮಾಡ್ತಿರುವಂತಹ ಜೀವಿಕೆ ಸಂಸ್ಥೆಯ ಭ್ರಷ್ಟಾಚಾರದ ಪಟ್ಟಿಯನ್ನ ಸಾಕ್ಷಿ ಸಮೇತವಾಗಿ ನಿಮ್ಮ ಮುಂದಿಟ್ಟಿದ್ದೀವಿ. ಈ ಸಂಸ್ಥೆಯ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ತೀರಿ ಅನ್ನೋದನ್ನ ಜನ ನಿರೀಕ್ಷಿಸ್ತಿದ್ದಾರೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.